ನಾವು ಇವತ್ತು ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲಿರುವಂತಹ ಎಷ್ಟನೇದಪ್ಪ ಅಂದ್ರೆ 30ನೇ ಮಾಡಲ್ ಕ್ವಶನ್ ಪೇಪರನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಇದ್ವಿ. ನೋಡಿರಿ, ಈ ಮಾಡಲ್ ಕ್ವಶನ್ ಪೇಪರಲ್ಲಿರುವಂಥ ವೆಬ್ಸೈಟಲ್ಲಿರುವಂಥ ಮಾಡಲ್ ಕ್ವಶನ್ ಪೇಪರಲ್ಲಿರುವಂಥ ಮ್ಯಾಥ್ಸನ್ನು ಮಾತ್ರ ನಿಮ್ಗೆ ನಾನಿಲ್ಲಿ ಸುಲಭವಾಗಿ ಎಕ್ಸ್ಪ್ಲೇನನ್ನು ಮಾಡ್ತಾ ಹೋಗ್ತೀನಿ. ತಾವಿಲ್ಲಿ ಆಲ್ರೆಡಿ 29 ಕ್ವಶನನ್ನು ನಾನು ಆಲ್ರೆಡಿ ಬಿಡಿಸಿ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ನೀವು ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಕೋಬೋದು. ಅದೇ ರೀತಿಯಾಗಿ ಇವಾಗ 30ನೇ ಕ್ವಶನ್ ಪೇಪರಲ್ಲಿರುವಂಥ 31ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಯಾವ ರೀತಿ ಕ್ವಶನ್ ಐತಿ, 500 ಸೇಬುಗಳ ಬೆಲೆ 1050 ಐತಿ, 300 ಸೇಬುಗಳ ಬೆಲೆ ಎಷ್ಟು ಆಕೈತಿ ಅಂತಂದು ಕೇಳಿದಾನ. ಇವಾಗ ನಮ್ಗೆ 500 ಸೇಬುಗಳ ಬೆಲೆ ಎಷ್ಟು ಕೊಟ್ಟಾನ, 1050 ಕೊಟ್ಟಾನ. ಅವಾಗ ಡಿವೈಡೆಡ್ ಬೈ 500 ಸೇಬುಗಳು. ನಾವು ಇವಾಗ ಇಲ್ಲಿ ಒಂದು ಸೇಬುನ ಬೆಲೆ ಎಷ್ಟು ಅಂತಂದು ನಾವಿಲ್ಲಿ ನೋಡ್ಬೇಕು. ಈ ಜೀರೋ ಹೋಯ್ತು ನೋಡಿರಿ. ಇಲ್ಲಿ 5 ಒಂದಲೇ ನೋಡ್ರಿ, 5 ಎರಡಲೇ, ಮತ್ತು ಅದೇ ರೀತಿಯಾಗಿ 5 ಒಂದಲೇ ನೋಡ್ರಿ. ನಮಗಿಲ್ಲಿ ಎಷ್ಟು ಸಿಕ್ತು, 21 ಡಿವೈಡೆಡ್ ಬೈ 10 ಆಯಿತು. ಇವಾಗ ನಾವು ಇದನ್ನು ಮಾಡ್ಕೊಂಡಾಗ 2.1 ಆಗುತ್ತೆ ನೋಡ್ರಿ. ನಮ್ಗೆ ಒಂದು ಸೇಬುವಿನ ಬೆಲೆ 2.1 ಆಗುತ್ತೆ. ಇನ್ನು ಅದೇ ರೀತಿಯಾಗಿ 300 ಸೇಬುಗಳ ಬೆಲೆ ಎಷ್ಟಾಗುತ್ತಾ, ನಾವಿಲ್ಲಿ ಇಂಟು 1 ಸೇಬುವಿನ ಬೆಲೆ ಎಷ್ಟೈತಿ, 2.1 ಐತಿ. ನಾವು ಇವಾಗ ಇಲ್ಲಿ ಲೆಕ್ಕವನ್ನು ಮಾಡ್ತಾ ಹೋದಾಗ ನೋಡ್ಬೇಕು. ನಾವು ಇಲ್ಲಿ 1 3 3, ಅದೇ ರೀತಿಯಾಗಿ ನಾವಿಲ್ಲಿ ನೋಡ್ಬೇಕು. 3 2 6, 1 3 3, ಅದೇ ರೀತಿಯಾಗಿ 3 2 6, 630. ನಮಗಿಲ್ಲಿ 300 ಸೇಬುಗಳ ಬೆಲೆ 630 ಆಗುತ್ತಾ. ನಾವಿಲ್ಲಿ ಇವಾಗ ಆಪ್ಷನಲ್ಲಿ ನೋಡ್ತಾ ಹೋದಾಗ 300 ಸೇಬು ಬೆಲೆ 630, ನಮ್ದಿಲ್ಲಿ ಆಪ್ಷನ್ 2 ಕರೆಕ್ಟ್ ಆಗುತ್ತಾ. ಅಗದಿ ಸಿಂಪಲ್ ಕ್ವಶನ್ ಐತಿ. ಇನ್ನು ಅದೇ ರೀತಿ ನಾವು ನೆಕ್ಸ್ಟ್ 32ನೇ ಕ್ವಶನನ್ನು ನೋಡ್ತಾ ಹೋದಾಗ ನೋಡಿರಿ, 32ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು, -5 + 5, ಅದೇ ರೀತಿಯಾಗಿ -5 + 3 -3 ಅಂತಂದು ಕೊಟ್ಟಾನ. ಇದರದ ಮೌಲ್ಯವನ್ನು ಕಂಡುಹಿಡಿಯೋಣ. ನೋಡಿರಿ, -5 + 5 ಕ್ಯಾನ್ಸಲ್ ಆಯಿತು. ಅದೇ ರೀತಿಯಾಗಿ +3 -3 ಹೋಯಿತು. ಇವಾಗ ನಮಗೆ ಎಷ್ಟಾಯಿತು ನೋಡ್ತಾ ಹೋಗ್ಬೇಕಿಲ್ಲಿ. ನೋಡಿರಿ, ಮೈನಸ್ ನಮ್ಮದು ನೋಡ್ರಿ, ಸಾರಿ, ಇಲ್ಲಿ ಇನ್ನೊಂದು -5 ಆಗಬೇಕು. ಅಲ್ಲಿ ನಾನು ಮಿಸ್ ಮಾಡಿದ್ದೀನಿ ಕ್ವಶನ್ದಾಗ. ನೋಡಿರಿ, -10 -3 -13 ಆಗುತ್ತೆ. ನಮ್ದು ಆನ್ಸರ್ -13 ಆಗುತ್ತಾ. ಆಪ್ಷನ್ 2 ಕರೆಕ್ಟ್ ಆಗುತ್ತಾ. ಅದೇ ರೀತಿಯಾಗಿ 33ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ 33ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ತಾವು ನೋಡಬೇಕು ಸ್ಕ್ರೀನ್ ಮ್ಯಾಗ. 237 x9 ಸಂಖ್ಯೆಯು 3ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುತ್ತದೆ. ಆ ಅಂಕೆ ಎಕ್ಸ್ನ ಕನಿಷ್ಠ ಮೌಲ್ಯವನ್ನು ಕಂಡುಹಿಡಿಯೋಣ. ಯಾವ ರೀತಿ ಕೊಟ್ಟಾನಪ್ಪ, 237 x9 ಸಂಖ್ಯೆಯು 3ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತದೆ ಅಂತಂದು ಕೇಳಿದಾನ. ನಾವು ಇವಾಗ ಈ ಲೆಕ್ಕವನ್ನು ಯಾವ ರೀತಿಯಾಗಿ ಬಿಡಿಸ್ತಾ ಹೋಗ್ತಾನೆ ಅನ್ನೋದು ನೀವು ಇಲ್ಲಿ ನೋಡ್ತಾ ಹೋಗ್ಬೇಕಾಗತ್ತಾ. ನೋಡ್ರಿ, ಅಗದಿ ಸಿಂಪಲ್ ಐತಿ. 2 3 7 x9 ಇವು ಸಂಖ್ಯೆಗಳನ್ನು ನಾವಿಲ್ಲಿ ಮಾಡಬೇಕಾಗತ್ತಾ. ನೋಡ್ರಿ, 2 + 3 + 7 + x + 9. ನೋಡ್ರಿ, ಇವನ್ನೆಲ್ಲ ಕೂಡಿಸಿದಾಗ 21 + x ಆಯಿತು. ನೋಡ್ರಿ, 21 + x ಆಯಿತು. ನಾವು ಇವಾಗ 3ರಿಂದ ಕನಿಷ್ಠವಾಗಿ ಭಾಗ ಹೋಗುತ್ತಾ. ನೋಡ್ರಿ, 0 ಹಾಕಿದಾಗ 21 + 0 ಹಾಕಿದ್ದೀವಿ, ನಮ್ದು ಇಲ್ಲಿ 21 ಆಯಿತು. 21 3ರಿಂದ 3 ಅಂದರೆ 3 7, ಅಂದರೆ 3ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತಾ. ಎಕ್ಸ್ ಬೆಲೆ 0 ಹಾಕಿದಾಗ ನೋಡ್ರಿ, ಎಕ್ಸ್ ಬೆಲೆ 0 ಹಾಕಿದಾಗ ಸಂಪೂರ್ಣವಾಗಿ ನಮ್ಗೆ 3ರಿಂದ ಭಾಗ ಹೋಗುತ್ತಾ. ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ಆಪ್ಷನ್ದಾಗ ಆಪ್ಷನ್ ನಮ್ದಿಲ್ಲಿ 4 ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ ನಾವು ಇವಾಗ 34ನೇ ಕ್ವಶನನ್ನು ನೋಡ್ತಾ ಹೋದಾಗ ನೋಡ್ಬೇಕು ನೀವು ಸ್ಕ್ರೀನ್ ಮ್ಯಾಗ. 11 ಮತ್ತು 25ರ ನಡುವಿನ ಮೊದಲ 5 ಸಮ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತಂದು ಕೇಳಿದಾನ. 11 ಮತ್ತು 25ರ ನಡಬಾರ್ಕ, 11 ಮತ್ತು 25ರ ನಡಬಾರ್ಕ
ಸಮಸಂಖ್ಯೆಗಳ ಮೊದಲು 5 ಸಮಸಂಖ್ಯೆಗಳಾದ 11 ಮತ್ತು 25 ನಡಬಾರ್ದು ಮೊದಲು ಸಮಸಂಖ್ಯೆಗಳು ಯಾವ ಬರ್ತಾವ 12 ಬರುತ್ತಾ. ಅದೇ ರೀತಿಯಾಗಿ 14 ಬರುತ್ತಾ, 16, 18 ಪ್ಲಸ್ 20 5 ಅದು 1 2 3 4 5 ಡಿವೈಡೆಡ್ ಬೈ 5 ಆಗುತ್ತಾ. ನೋಡ್ರಿ ನಮ್ಗೆ ಇವಾಗ ಇವನ್ನೆಲ್ಲ ಕೂಡಿಸ್ತಾ ಹೋದಾಗ ಎಷ್ಟಾಗುತ್ತಾ 18 12 ಎಷ್ಟಾಗುತ್ತಾ 20 30 ಆಗುತ್ತಾ. 30 ಅದೇ ರೀತಿಯಾಗಿ 30 20 ಎಷ್ಟಾಗುತ್ತೆ 50 60 60 ಪ್ಲಸ್ 20 80 ಡಿವೈಡೆಡ್ ಬೈ 5 ಆಗುತ್ತೆ. 5 ಒಂದಲೇ 5 ಒಂದಲೇ ಆಗುತ್ತೆ. ಇಲ್ಲಿ 3 ಇತ್ತು 5 6ಲೇ ನೋಡ್ರಿ ನಮಗಿಲ್ಲಿ 16 ಆಗುತ್ತಾ. ಸರಾಸರಿ ಎಷ್ಟಾಗುತ್ತಾ 16 ಆಗುತ್ತಾ. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನಲ್ಲಿ ನಮ್ಮದು 16 ಅನ್ನೋದು 3 ಆಗುತ್ತಾ. ಆಪ್ಷನ್ 3 ನಮ್ಮದು 16 ಆಗುತ್ತಾ. ಇನ್ನು ಅದೇ ರೀತಿಯಾಗಿ ನಾವು 35ನೇ ಕ್ವಶನನ್ನು ನೋಡ್ತಾ ಹೋದಾಗ ನೋಡ್ಬೇಕು ನಾವು ಇಲ್ಲಿ ಸ್ಕ್ರೀನ್ ಮ್ಯಾಗ 35ನೇ ಕ್ವಶನ್ ಏನೈತಪ್ಪ ಅಂತಂದು ನೋಡ್ರಿ. ಅಗದಿ ಸಿಂಪಲ್ ಕ್ವಶನ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾನೆ ಅಷ್ಟ. ಏನು ಅಗದಿ ಸಿಂಪಲ್ ಕ್ವಶನ್ ಐತಿ. ABCDE 5 ಸಂಖ್ಯೆಗಳ ಸರಾಸರಿ ಎಷ್ಟಾಗತ್ತೆ 7 ಆದರೆ PQRSST ಈ ಥರ 5 ಸಂಖ್ಯೆಗಳ ಸರಾಸರಿ 10 ಆದರೆ 10 ಸಂಖ್ಯೆಗಳ ಸರಾಸರಿ ಎಷ್ಟಂತಂದು ಕೇಳಿದಾನೆ. ನೋಡ್ರಿ ನಾವು ಇಲ್ಲಿ ಮೊದಲ A ಪ್ಲಸ್ B ಪ್ಲಸ್ C ಪ್ಲಸ್ D ಪ್ಲಸ್ E ಇವು 5 ಸಂಖ್ಯೆಗಳ ಸರಾಸರಿ ಎಷ್ಟು ಕೊಟ್ಟಾನ 7 ಕೊಟ್ಟಾನ. 7 ಇಂಟು 5 ಮಾಡ್ಕೋಬೇಕು. ನಮಗೆ ಇಲ್ಲಿ ಎಷ್ಟಾಯಿತು 35 ಆಯಿತು. ಇನ್ನು ಅದೇ ರೀತಿಯಾಗಿ PQRS ಇವು 5 ಸಂಖ್ಯೆಗಳ ಸರಾಸರಿ ಎಷ್ಟು ಕೊಟ್ಟಾನ 10 ಇಂಟು 4 ಎಷ್ಟಾಯಿತು 10 ಇಂಟು 5 ಅಲ್ಲ 50 ಆಯಿತು. ನೋಡ್ರಿ ನಮಗೆ ಏನಕ್ಕೇನ 10 ಸಂಖ್ಯೆಗಳ ಸರಾಸರಿ ಕೇಳಿದಾನೆ. ಇವಾಗ 10 ಸಂಖ್ಯೆಗಳ ಸರಾಸರಿ ಅಂದಾಗ ಇವನ್ನ ಎರಡು ಕೂಡಿಸ್ಬೇಕಾಗತ್ತ. 50 35 ಕೂಡಿಸಿದಾಗ 85 ಆಗುತ್ತಾ ಡಿವೈಡೆಡ್ ಬೈ 10 ಆಗುತ್ತಾ. ನೋಡ್ರಿ ಇಲ್ಲಿ ಬಡ್ಯಾಗ 10 ಐತಿ ನಮ್ದು ಇಲ್ಲಿ 8.5 ಆನ್ಸರ್ ಆಗುತ್ತಾ. ನಾವು ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ ನಮ್ಮದು ಇಲ್ಲಿ 1 ಕರೆಕ್ಟ್ ಆಗುತ್ತೆ. ಒಂದು ದಶಮಾಂಶ ಸಂಖ್ಯೆನ ತಗೊಂಡಿವಿ ಡಿವೈಡೆಡ್ ಬೈ 10 ಆದಾಗ. ನೋಡ್ರಿ ಇನ್ನು ಅದೇ ರೀತಿಯಾಗಿ ನಾವು 36ನೇ ಕ್ವಶನ್ನ ಬಿಡಿಸ್ತಾ ಹೋದಾಗ ನೋಡ್ಬೇಕು ನೀವು ಸ್ಕ್ರೀನ್ ಮೇಲೆ 36ನೇ ಕ್ವಶನ್ ಯಾವುದೈತಪ್ಪ ಅಂದ್ರೆ 4 ಡಿವೈಡೆಡ್ ಬೈ 5 ಎಷ್ಟು ಶೇಕಡಾಕ್ಕೆ ಸಮಾನ ಆಕೈತೆ ಅಂತಂದು ಕೇಳಿದಾನ. 4 ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಇಂಟು 100 ಮಾಡ್ಕೋಬೇಕು. 5 ಒಂದಲೇ 5 ಎರಡಲೇ ನೋಡ್ರಿ 24ಲೇ ಎಷ್ಟಾಯ್ತು 80% ಸಮ ಆಗತ್ತಾ. ನೋಡ್ಬೇಕು ನಾವು ಸ್ಕ್ರೀನ್ ಮ್ಯಾಗ ಆಪ್ಷನ್ 83 ಆಗತ್ತಾ. ಆಪ್ಷನ್ 80 ಆಪ್ಷನ್ 3 ಆಗತ್ತಾ. ನೋಡ್ಬೇಕು ನಾವಿಲ್ಲಿ. ಇನ್ನು ಅದೇ ರೀತಿಯಾಗಿ 37ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ 37ನೇ ಕ್ವಶನ್ ಯಾವ ರೀತಿ ಐತಿ. ಒಬ್ಬ ಹಾಲುಗಾರನು ಮಾರುವ ಹಾಲಿನ 900 ml ಹಾಲು ಮತ್ತು 100 ml ನೀರು ಇರುತ್ತದೆ ಅಂತ ಕೇಳಿದಾನೆ. ಹಾಲು ಮತ್ತು ನೀರಿನ ಅನುಪಾತ ಕೇಳಿದಾನೆ. ನೋಡ್ರಿ ಹಾಲು ಮತ್ತು ಅನುಪಾತ ನೀರು, ಹಾಲು ಅನುಪಾತ ನೀರು ಅಂತಂದು ಕೇಳಿದಾನ. ನೋಡ್ರಿ ಹಾಲಿನ ಅನುಪಾತ ಎಷ್ಟು ಕೊಟ್ಟಾನ 900 ಕೊಟ್ಟಾನ. ಅದೇ ರೀತಿಯಾಗಿ ನೀರಿನ ಅನುಪಾತ 100 ಕೊಟ್ಟಿದ್ದಾನ. ನೋಡ್ರಿ ಇವು 2 ಹೋಯ್ತು. ನಮಗಿಲ್ಲಿ 9 ಅನುಪಾತ 1 ಆನ್ಸರ್ ಆಗುತ್ತೆ. ಆಪ್ಷನ್ದಾಗ ನೋಡ್ತಾ ಹೋದಾಗ 9 ಅನುಪಾತ 1 ಆಪ್ಷನ್ 3 ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 38ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಯಾವ ರೀತಿ ಐತಿಪ್ಪ 38ನೇ ಕ್ವಶನ್ ಅಂತಂದು ಸ್ಕ್ರೀನ್ ಮೇಲೆ ನೋಡಬೇಕು. ನೋಡ್ರಿ ತ್ರಿಭುಜದ ಕೋನಗಳ ಕೊಟ್ಟಾನ 2 3 4 ಅನುಪಾತದಲ್ಲಿ ಅದಾವತ್ತ. ಕೋನಗಳು ಯಾವ ಅಂತಂದು ಕೇಳಿದಾನೆ. ನೋಡ್ರಿ ಅಗ್ದಿ ಸಿಂಪಲ್ ಐತಿ. 2 ಅನುಪಾತ 3 ಅನುಪಾತ 4 ಅದು ಕೊಟ್ಟಾನ. ನೋಡ್ರಿ ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ ಎಷ್ಟು ಇರ್ತೈತಿ 180 ಇರುತ್ತೆ. ಅದೇ ರೀತಿಯಾಗಿ ಇವನ್ನೆಲ್ಲ ಕೂಡಿಸಿದಾಗ ನಮಗೆ ಇಲ್ಲಿ ಎಷ್ಟಾಗುತ್ತಾ 9 ಆಗುತ್ತಾ. ನೋಡ್ರಿ ನಾವು ಇವಾಗ ಎಲ್ಲ ಕೋನಗಳ ಮೊತ್ತವನ್ನು ಕಂಡುಹಿಡಿಯೋಣ. ಮೊದಲು 2/9 ಇಂಟು 180 ನೋಡ್ರಿ 9 ಒಂದಲೇ 9 ಎರಡಲೇ. ನೋಡ್ರಿ ನಮ್ಮದು ಮೊದಲನೇ ಕೋನ ಎಷ್ಟಾಗುತ್ತಾ 22ಲೇ 40 ಆಗುತ್ತಾ. ಇನ್ನು ಅದೇ ರೀತಿಯಾಗಿ 3/9 ಇಂಟು 180 ನೋಡ್ರಿ 9 ಒಂದಲೇ 9 ಎರಡಲೇ. ನೋಡ್ರಿ 23ಲೇ 60 ಆಯಿತು. ಇನ್ನು ಅದೇ ರೀತಿಯಾಗಿ 4ನೇ ಕೋನವನ್ನು ನಾವಿಲ್ಲಿ ನೋಡ್ತಾ ಹೋದಾಗ 4 ಡಿವೈಡೆಡ್ ಬೈ 9 ಇಂಟು 180 9 ಒಂದಲೇ 9 20ಲೇ. ನೋಡ್ರಿ
24 80 ನಮಗೆ ಎಲ್ಲ ಕೋನಗಳ ಮೊತ್ತ ಎಷ್ಟಾಗುತ್ತೆ ನಾವಿಲ್ಲಿ ನೋಡಬೇಕು. ನೋಡಿರಿ 40 ಅನುಪಾತ 60 ಅನುಪಾತ 80 ನಮ್ದಿಲ್ಲಿ ಎಲ್ಲ ಕೋನಗಳು ಎಷ್ಟಾಗುತ್ತೆ 40 60 80. ನಾವು ಇವಾಗ ಆಪ್ಷನ್ ನೋಡ್ತಾ ಹೋದಾಗ ಆಪ್ಷನ್ 2 ನಮ್ದಿಲ್ಲಿ ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ ನಾವು 39ನೇ ಕ್ವಶನನ್ನು ನೋಡ್ತಾ ಹೋದಾಗ ತಾವು ನೋಡಬೇಕು 39ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು. ನೋಡಿರಿ, ಮಿತು ಅವರು 2200 5% ವಾರ್ಷಿಕ ದರದಲ್ಲಿ ಸಾಲವಾಗಿ ಪಡೆದರು. 2 ವರ್ಷಗಳ ನಂತರ ಅವರು ಸರಳ ಬಡ್ಡಿಯಾಗಿ ಎಷ್ಟು ಹಣವನ್ನು ಪಡಿತಾರೆ. ಸರಳ ಬಡ್ಡಿ ಮೇಗಿನ ಕ್ವಶನ್ ಇದೆ, ಅಗದಿ ಸಿಂಪಲ್ ಕ್ವಶನ್ ಐತಿ. ಪಿ ಅಂದರೆ ಎಷ್ಟು ಕೊಟ್ಟಾನ 2200 ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾನ 5% ಕೊಟ್ಟಾನ. ಅದೇ ರೀತಿಯಾಗಿ ಟಿ 2 ವರ್ಷ ಕೊಟ್ಟಿದ್ದಾನೆ. ನಮಗೆ SI ಯೂನಿಟ್ ಕೇಳಿದಾನೆ. ನಾವು ಇವಾಗ PTR/100 ಈ ಫಾರ್ಮುಲಾದಾಗ ಹಾಕಿದಾಗ ನೋಡಿರಿ, ಪಿ ಬೆಲೆ ಎಷ್ಟೈತೆ 2200 ಇಂಟು 5 ಇಂಟು 2 ಡಿವೈಡೆಡ್ ಬೈ 100. ನೋಡಿರಿ, U80 ಹೋಯಿತು. ನೋಡಿರಿ 22 ಇಂಟು 5 7 5 2 10. ನೋಡಿರಿ ನಮ್ದು ಇವಾಗ ಏನಾಗುತ್ತೆ 2000 ಇದು 220 ನಮಗಿಲ್ಲಿ SI ಯೂನಿಟ್ ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ 220. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 3 ನಮ್ಮದು ಕರೆಕ್ಟ್ ಆಗುತ್ತೆ 220. ಇನ್ನು ಅದೇ ರೀತಿಯಾಗಿ 40ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿರಿ 40ನೇ ಕ್ವಶನ್ ಅಗದಿ ಸಿಂಪಲ್ ಐತಿ, ನೋಡಬೇಕು 40ನೇ ಕ್ವಶನ್ ಯಾವ ರೀತಿ ಕೊಟ್ಟಾನ ತಾವು ನೋಡಬೇಕು. ಮಂಜು 50 ನಿಮಿಷಗಳಲ್ಲಿ 5 ಕಿಲೋಮೀಟರ್ ದೂರ ನಡೆಯುತ್ತಾನೆ. ಅವನು 135 ನಿಮಿಷಗಳಲ್ಲಿ ಎಷ್ಟು ದೂರವನ್ನು ಕ್ರಮಿಸುತ್ತಾನೆ ಅಂತಂದು ಕೊಟ್ಟಿದ್ದಾನೆ. ನಾವಿಲ್ಲಿ ಅಗದಿ ಸಿಂಪಲ್ ಆಗಿ 50 ನಿಮಿಷಗಳಲ್ಲಿ 5 ಕಿಲೋಮೀಟರ್ ದೂರ ನಡೀತಾನೆ. ಅದೇ ರೀತಿಯಾಗಿ ಅವ 135 ನಿಮಿಷಗಳಲ್ಲಿ ಎಷ್ಟು ದೂರ ಕ್ರಮಿಸುತ್ತಾರೆ ಅಂತಂದು ಕೊಟ್ಟಾನ. ನಾವಿಲ್ಲಿ ನೋಡ್ತಾ ಹೋದಾಗ ನೋಡ್ರಿ 50 ನಿಮಿಷದಲ್ಲಿ 5 ಕಿಲೋಮೀಟರ್ ಕೊಟ್ಟಾನ. ಇಲ್ಲಿ ನಿಮಿಷಗಳನ್ನು ಕೊಟ್ಟಾನ. 5 ಕಿಲೋಮೀಟರ್ ಅಂದ್ರೆ 5000 ಮೀಟ್ರ್ ಆಗುತ್ತಾ, ಡಿವೈಡೆಡ್ ಬೈ 50 ಆಗುತ್ತಾ, ಅಂದರೆ 50 ನಿಮಿಷಗಳು. ನೋಡಿರಿ ಈ 0 ಹೋಯಿತು, 5 1 5 100 ನಮ್ಗೆ ಇವಾಗ 100 ಆಯಿತು. ಒಂದು ಏನಪ್ಪ ಅಂದ್ರೆ 1 ಕಿಲೋಮೀಟ್ರ್ ಚಲಿಸ್ಬೇಕಾದ್ರೆ 100 ನಿಮಿಷ ತಗೊಂಡ ನಮಗಿವಾಗ ಏನು ಸಿಕ್ತು 1 ನಿಮಿಷಕ್ಕೆ 100 ಮೀಟ್ರ್ ಚಲಿಸ್ತಾ ಇರ್ತ. 1 ನಿಮಿಷಕ್ಕೆ 100 ಮೀಟ್ರ್ ಆದಾಗ ನಾವಿಲ್ಲಿ 135 ನಿಮಿಷಕ್ಕೆ ಇಂಟು 100 ಮಾಡ್ಕೊಂಡಾಗ ನಮಗಿಲ್ಲಿ ಎಷ್ಟಾಗುತ್ತೆ 13500 ಮೀಟ್ರ್ ಅವರು ಚಲಿಸ್ತಾರೆ. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ 13500 ಮೀಟ್ರ್ ಆಪ್ಷನ್ 1 ನಮ್ದಿಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 41ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡಬೇಕು 41ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದ ತಾವಿಲ್ಲಿ ಸ್ಕ್ರೀನ್ ಮ್ಯಾಗ ನೋಡ್ತಾ ಹೋಗ್ಬೇಕಾಗತ್ತೆ. ನೋಡಿರಿ ಅಗದಿ ಸಿಂಪಲ್ ಕ್ವಶನ್ ಐತಿ. 2m - 3x² ಕೊಟ್ಟಾನ ಹೋಲ್. ನೋಡಿರಿ ನಾವು ಇವಾಗ 41ನೇ ಕ್ವಶನನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ 2m - 3x² ಕೊಟ್ಟಾನ. ಇದೇ ರೀತಿಯಾಗಿ a - b² ಸೂತ್ರ ಏನಾಗತ್ತೆ a² - 2ab + b². ನೋಡಿರಿ ನಮ್ಮ ಈ ಫಾರ್ಮುಲಾ ಸಿಕ್ತು ಏನ್ರಿ. ಈ ಫಾರ್ಮುಲಾದಾಗ ನಾವಿಲ್ಲಿ a ಅಂದ್ರೆ ಎಷ್ಟೈತಿ 2m ಐತಿ, b ಅಂದ್ರೆ 3x ಐತಿ. ನಾವು ಇವಾಗ ಇಲ್ಲಿ ಅಪ್ಲೈ ಮಾಡ್ತಾ ಹೋದಾಗ a² ಅಂದ್ರೆ 2m² - 2 ಇಂಟು a ಅಂದ್ರೆ 2m. ಅದೇ ರೀತಿಯಾಗಿ b ಅಂದ್ರೆ 3x ಇನ್ನು ಮೈನಸ್ ಪ್ಲಸ್ b² ಅಂದ್ರೆ 3x². ನಾವು ಇವಾಗ ಇದು ನಮ್ಮ ಇಕ್ವೇಷನ್ದಾಗ ನೋಡ್ಬೇಕು. ನಾವಿಲ್ಲಿ ಈ 2 ಸ್ಕ್ವೇರ್ ಅಂದಾಗ 4m² ಮೈನಸ್ 2 4 4 3 12mx. ಅದೇ ರೀತಿಯಾಗಿ ಪ್ಲಸ್ ನೋಡ್ರಿ 9x² ಸಿಕ್ತು. ನಮ್ದು ಇವಾಗ ನೋಡ್ತಾ ಹೋದಾಗ ನಮ್ಮದು ಇಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ ನಮ್ದು ಇಲ್ಲಿ ಯಾವುದು ಕರೆಕ್ಟ್ ಆಗುತ್ತಾ 4m² ಮೈನಸ್ 12mx ಪ್ಲಸ್ ನಮ್ಮದು ಆಪ್ಷನ್ 4 ಇಲ್ಲಿ ಕರೆಕ್ಟ್ ಆಗುತ್ತಾ. ಆಪ್ಷನ್ 4 ನಮ್ಮದು ಕರೆಕ್ಟ್ ಆಗುತ್ತಾ.
ಇನ್ನು ಅದೇ ರೀತಿಯಾಗಿ 42ನೇ ಕ್ವಶನ್ನ ನಾವಿಲ್ಲಿ ಮಾಡ್ತಾ ಹೋದಾಗ ನೋಡಿರಿ, ಈ 42ನೇ ಕ್ವಶನ್ ಒಂದು ಸ್ವಲ್ಪ ರಾಂಗ್ ಆಗೈತೆ ಅನಿಸುತ್ತೆ, ಅಥವಾ ಆಪ್ಷನ್ ಸರಿಯಾದ ಆಯ್ಕೆ ಇಲ್ಲ ತಂದು ಕೊಟ್ಟಾನ. ಯಾವ ರೀತಿ ಐತೆ ಅನ್ನೋದು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೋಡಿರಿ, 3s ಪ್ಲಸ್ 2 ಮೈನಸ್ 6 ಪ್ಲಸ್ 8 ಈಸ್ ಈಕ್ವಲ್ ಟು 3s ಮೈನಸ್ 44. ಆದರೆ ಎಸ್ನ ಮೌಲ್ಯವನ್ನು ಕಂಡುಹಿಡಿ ಅಂದಾನ. ನೋಡಿರಿ, ಅಗದಿ ಸಿಂಪಲ್ ಆಗಿ ನಾವು ಇಲ್ಲಿ ಎಸ್ನ ಮೌಲ್ಯವನ್ನು ಕಂಡುಹಿಡಿತಾ ಹೋಗ್ಬೇಕಾಗುತ್ತೆ. ನೋಡಿರಿ, 3s ಪ್ಲಸ್ ನೋಡಿರಿ 10 ಮೈನಸ್ 6 ಅಂದಾಗ ಪ್ಲಸ್ 4 ಆಗುತ್ತೆ. ಅದೇ ರೀತಿಯಾಗಿ 3s ಮೈನಸ್ 44 ಆಗುತ್ತೆ. ನೋಡಿರಿ, ಇಲ್ಲಿ 3s ಇಲ್ಲೂ ನೋಡಿರಿ, ಇಲ್ಲೂ ಪ್ಲಸ್ 3s ಐತಿ, ಇಲ್ಲೂ ಪ್ಲಸ್ 3s ಐತಿ ಅಂದಾಗ ಇವೆರಡು ಕ್ಯಾನ್ಸಲ್ ಆಗುತ್ತೆ. ನಮಗಿಲ್ಲಿ 4 ಈಸ್ ಈಕ್ವಲ್ ಟು ಮೈನಸ್ 44 ಆಗುತ್ತೆ. 4 ಈಸ್ ಈಕ್ವಲ್ ಟು ಮೈನಸ್ 44 ಇಲ್ಲಿ ನಮ್ಮದು ಕ್ವಶನ್ ರಾಂಗ್ ಆಗುತ್ತೆ. ನೋಡಿರಿ, 4 ಈಸ್ ಈಕ್ವಲ್ ಟು 44 ಮೈನಸ್ 44 ಎರಡು ಈಕ್ವಲ್ ಆಗುತ್ತಾನ? ಇಲ್ಲ. ನಮ್ಗೆ ಅದಕ್ಕಾಗಿ ಇಲ್ಲಿ ಆಪ್ಷನ್ ಇದು ಕ್ವಶನ್ ರಾಂಗ್ ಐತಿ. ಇನ್ನು ಅದೇ ರೀತಿಯಾಗಿ 43ನೇ ಕ್ವಶನ್ ನೋಡಿರಿ, ಕ್ವಶನ್ ಪೇಪರ್ದಾಗ ಪ್ರಿಂಟ್ ಆಗಿಲ್ಲ ಅಂತ. ಇನ್ನು ಅದೇ ರೀತಿಯಾಗಿ 44ನೇ ಕ್ವಶನ್ ನೋಡಿರಿ, 44ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದ ನೋಡಿರಿ. 20 ಬಾಹುಗಳ ಸಮ ಬಹುಭುಜದ ಎಲ್ಲ ಬಾಹ್ಯ ಕೋನಗಳು, ಸಮ ಬಹುಭುಜದ ಎಲ್ಲ ಬಾಹ್ಯ ಕೋನಗಳು ಎಷ್ಟಾಗ ಅಂದಾರ ಕೇಳಿದನ ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗತ್ತ. ನೋಡಿರಿ, ಯಾವುದೇ ಬಹುಭುಜಾಕೃತಿಯ ಬಾಹ್ಯ ಕೋನಗಳ ಮೊತ್ತ ಯಾವಾಗಲೂ 360 ಡಿಗ್ರಿ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನಾವಿಲ್ಲಿ ಕ್ವಶನ್ದಾಗ ನೋಡ್ತಾ ಹೋದಾಗ ಬಾಹುಗಳ ಸಂಖ್ಯೆ ಎಷ್ಟೇ ಇರಲಿ, ಎಷ್ಟೇ ಇದ್ದರೂ ನಮಗೆ 360 ಆಗುತ್ತೆ. ಈಗ 20 ಬಾಹುಗಳು ಇದ್ರೂ 360 ಆಗುತ್ತೆ. ಅದೇ ರೀತಿಯಾಗಿ 10 ಬಾಹು ಇದ್ದಾಗ 360 ಆಗುತ್ತೆ. ನಮ್ದು ಇವಾಗ ನೋಡಬೇಕು ಇಲ್ಲಿ ಆಪ್ಷನ್ 360, ಆಪ್ಷನ್ 3 ನಮ್ಮದು 360 ಡಿಗ್ರಿ ಆಗುತ್ತೆ. ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 45ನೇ ಕ್ವಶನನ್ನು ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡ್ಬೇಕು ನೀವು ಸ್ಕ್ರೀನ್ ಮೇಲೆ. 45ನೇ ಕ್ವಶನ್ ಏನೈತಿ, 20m ಇಂಟು 10m ಇಂಟು 10 ಮೀಟ್ರ್ ಅಳತೆಯ ಘನಾಕೃತಿಯ ಕೋಣೆಯ 4 ಗೋಡೆಗಳ ಬಣ್ಣವನ್ನು ಹಚ್ಚಬೇಕಾಗಿದೆ. ಬಣ್ಣ ಹಚ್ಚಬೇಕಾದ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಂದು ಕೊಟ್ಟಾನ. ಅಗದಿ ಸಿಂಪಲ್ ಐತಿ. ತಾವಿಲ್ಲಿ ನೋಡಬೇಕು ಏನು ಕೊಟ್ಟಾನ. ಕೊಠಡಿಯ ಉದ್ದ ಕೊಟ್ಟಾನ. ಏನು ಕೊಟ್ಟಾನ? ಕೊಠಡಿಯ ಉದ್ದ ಎಲ್ಲಿ ಎಷ್ಟು ಕೊಟ್ಟಾನ ನೋಡ್ರಿ, 20 ಮೀಟ್ರ್ ಕೊಟ್ಟಾನ. ಅದೇ ರೀತಿ ಕೊಠಡಿಯ ಅಗಲವನ್ನು ಎಷ್ಟು ಕೊಟ್ಟಾನ? 10 ಮೀಟ್ರ್ ಕೊಟ್ಟಾನ. ಅದೇ ರೀತಿಯಾಗಿ ಕೊಠಡಿಯ ಹೈಟ್ ಎಷ್ಟು ಕೊಟ್ಟಾನ? 10 ಮೀಟ್ರ್ ಕೊಟ್ಟಾನ. ನಾವು ಇವಾಗ ಏನು ಕೇಳಿದನ, 4 ಗೋಡೆಯ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. 4 ಗೋಡೆಯ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದಾಗ ವಿಸ್ತೀರ್ಣ ಸೂತ್ರವನ್ನು ನಾವು ಇಲ್ಲಿ ಹಚ್ಚಿದಾಗ ವಿಸ್ತೀರ್ಣ ಈಸ್ ಈಕ್ವಲ್ ಟು 2HL ಪ್ಲಸ್ B. ಈ ಫಾರ್ಮುಲಾದ ನಾವು ಅಪ್ಲೈ ಮಾಡ್ತಾ ಹೋಗ್ಬೇಕಾಗತ್ತೆ. ನೋಡ್ರಿ, 2H ಅಂದಾಗ 2 ಇಂಟು H ಅಂದಾಗ ಎಷ್ಟು ಕೊಟ್ಟಾನ? 10 ಕೊಟ್ಟಾನ. ಅದೇ ರೀತಿಯಾಗಿ L ಪ್ಲಸ್ B ಅಂದಾಗ 20 ಪ್ಲಸ್ 10 ಅಂತಂದು ಕೊಟ್ಟಾನ. ನಾವು ಇವಾಗ ಇಲ್ಲಿ ನೋಡ್ತಾ ಹೋಗ್ಬೇಕು. 10 ಇಂಟು 2 20 ಆಗುತ್ತಾ. ಅದೇ ರೀತಿಯಾಗಿ 30 ನೋಡ್ರಿ, ನಮ್ಗೆ ಎಷ್ಟಾಗುತ್ತಾ? 60 ಏನಾಗುತ್ತಾ? 600 ಮೀಟರ್ ಸ್ಕ್ವೇರ್ ನಮ್ದಿಲ್ಲಿ ವಿಸ್ತೀರ್ಣ ಆಗುತ್ತಾ. ನೋಡಿ, 600 ಮೀಟರ್ ಸ್ಕ್ವೇರ್ ನಮ್ದಿಲ್ಲಿ ವಿಸ್ತೀರ್ಣ ಆದಾಗ ನಾವು ಇಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ ನಮ್ದಿಲ್ಲಿ 600 ಮೀಟರ್ ಸ್ಕ್ವೇರ್ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ನೋಡ್ರಿ, ವಿಸ್ತೀರ್ಣ ಫಾರ್ಮುಲಾ, ಗೋಡೆಗಳ ವಿಸ್ತೀರ್ಣದ ಫಾರ್ಮುಲಾ 2H ಇಂಟು L ಪ್ಲಸ್ B ಐತಿ. ನೋಡ್ರಿ, 2 3 6 ಇವು 2 0 600 ಆಯಿತು. ನೋಡ್ರಿ, ಅಗದಿ ಸಿಂಪಲ್ ಐತಿ. ಇನ್ನು ಅದೇ ರೀತಿಯಾಗಿ ನಾವು 46ನೇ ಕ್ವಶನನ್ನು ಇಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡ್ಬೇಕು ನೀವು ಕ್ವಶನ್ ಏನೈತಿ. ರಾಹುಲನ ಸ್ಥಾನವು ಸರದಿಯಲ್ಲಿ 2 ತುದಿಗಳಿಂದ 10ನೇಯದಾಗಿದೆ. ನೋಡ್ರಿ, ಸರದಿಯಲ್ಲಿ ಎಷ್ಟು ಜನ ಅದಾರ ತಂದು ಕೇಳಿದಾರ. ನೋಡ್ರಿ, ನಾವು ನಮ್ಗೆ ಇಲ್ಲಿ ಏನು ಐತಿ, ಒಟ್ಟು ಈಸ್ ಈಕ್ವಲ್ ಟು
ಎಡ ಪ್ಲಸ್ ಬಲ -1 ಈ ಫಾರ್ಮುಲಾ ಐತಲ್ಲ, ಈ ಫಾರ್ಮುಲಾ ಈ ಕಡೆ 10 ಈ ಕಡೆ 10 ಐತತ್ತ -1 ನಮಗೆ ಇಲ್ಲಿ ಟೋಟಲ್ ಎಷ್ಟಾಗತ್ತಾ 19 ಆಗತ್ತಾ. ನೋಡ್ರಿ ಅಗ್ದಿ ಸಿಂಪಲ್ ಐತೆ. ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 3 ನಮ್ದು ಇಲ್ಲಿ ಕರೆಕ್ಟ್ ಆಗತ್ತಾ. ಇನ್ನು ಅದೇ ರೀತಿಯಾಗಿ 46ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡಬೇಕು. 47ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನೋಡ್ಬೇಕು ನೀವು. ಗೋಲ್ಡನ್ನು ಯಾವ ರೀತಿ ಬರ್ದಾನ, OGDL ಅಂತ ಬರ್ದಾನ. ಗೋಲ್ಡನ್ನು OGDL ಅಂತ ಬರ್ದಾನ. ಅದೇ ರೀತಿಯಾಗಿ ನಮ್ಗೆ ವಿಂಡೋ ಅನ್ನು ಹೇಗೆ ಸಂಕೇತಿಸಲಾಗಿದೆ ಅಂತಂದು ಕೊಟ್ಟಾನ. ನೋಡ್ಬೇಕು ನಾವಿಲ್ಲಿ GOLD ಗೋಲ್ಡನ್ನು ಯಾವ ರೀತಿಯಾಗಿ ಬರ್ದಾನ, OGDL. ನೋಡ್ರಿ ಇವು ಎರಡು ಸಂಖ್ಯೆ, ಇವನ್ನ ಹಿಂದ ಮುಂದೆ ಮಾಡಿ ಬರ್ದಾನ. ಈ O ಇದ್ದಿದ್ದು ಇಲ್ಲಿ ಬರ್ದಾನ, ಈ G ಇದ್ದಿದ್ದು ಇಲ್ಲಿ ಬರ್ದಾನ, ಇದು D ಇಲ್ಲಿ ಬರ್ದಾನ, L ಇಲ್ಲಿ ಬರ್ದಾನ. ಅದೇ ರೀತಿಯಾಗಿ ನಮ್ಗೆ ಇಲ್ಲಿ ಏನು ಕೇಳಿದಾನ, ವಿಂಡ್ ಅಂತಂದು ಕೊಟ್ಟಾನ. ಈ ವಿಂಡನ್ನು ನಾವು ಮೊದಲೇ 2 ಅಕ್ಷರ ಅದಲು ಬದಲು ಮಾಡಿ ಬರೆದಾಗ IW, ಅದೇ ರೀತಿಯಾಗಿ ಇವು 2 ಅಕ್ಷರನ ಅದಲು ಬದಲು ಮಾಡಿದಾಗ DN. ನೋಡ್ರಿ IWDN ನಮ್ದು ಇಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ IWDN ಆಪ್ಷನ್ 4 ನಮ್ದು ಇಲ್ಲಿ ಕರೆಕ್ಟ್ ಆಗುತ್ತಾ. ಆಪ್ಷನ್ 4 ನಮ್ದು ಇಲ್ಲಿ ಕರೆಕ್ಟ್ ಆಗುತ್ತಾ. ನೋಡ್ರಿ ನಮಗೆ ಉತ್ತರ ತಂದು ಏನು ಕೊಟ್ಟಾನ ಸ್ಕ್ರೀನ್ ಮ್ಯಾಗ ನಿಮ್ಗೆ ಕಾಣ್ತಿರ್ಬೋದು. WNID ಅಂತ ಕೊಟ್ಟಾನ. ಇದು ಪಕ್ಕ ರಾಂಗ್ ಕ್ವಶನ್ ಐತಿ. ಇನ್ನು ಅದೇ ರೀತಿಯಾಗಿ ನಾವು 48ನೇ ಕ್ವಶನನ್ನು ನೋಡ್ತಾ ಹೋದಾಗ 48ನೇ ಕ್ವಶನ್ ಪೇಪರ್ದಾಗ ಕಾಣೆಯಾಗಿದೆ ಅಂತಂದು ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ 49ನೇ ಕ್ವಶನ್ ಏನಾಯ್ತಪ್ಪ. 49ನೇ ಕ್ವಶನ್ ಅಗದಿ ಸಿಂಪಲ್ ಕ್ವಶನ್ ಐತಿ. ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗತ್ತಾ. ನೋಡ್ರಿ ಒಂದು ಸರಣಿ ಕೊಟ್ಟಾನ, ಅದನ್ನು ಎಡದಿಂದ ಬಲಕ್ಕೆ ಎಷ್ಟು 3 ಅದಾವತ್ತಂದು ಕೇಳಿದಾನೆ. ಎಡದಿಂದ ಬಲಕ್ಕೆ ಎಷ್ಟು 3 ಅದಾವ, ಎಡದಿಂದ ಬಲಕ್ಕೆ ಎಷ್ಟು 3 ಅದಾವ ಅನ್ನೋದು ನೀವು ಇಲ್ಲಿ ಸ್ಕ್ರೀನ್ ಮ್ಯಾಗ ನೋಡ್ತಾ ಹೋಗ್ಬೇಕಾಗತ್ತ. ಎಡದಿಂದ ಬಲಕ್ಕೆ ನೋಡ್ರಿ ಎಷ್ಟು 3 ಅದಾವ ತಂದು ಕೇಳಿದಾನ. ನೋಡ್ರಿ ಅವಾಗ ಏನು ಕೇಳೋಣ, ಮೊದಲು ಬೆಸ ಸಂಖ್ಯೆ ಇದೆ ಅಂತಂದು ಕೇಳೋಣ. ನೋಡ್ರಿ ಎಡದಿಂದ ಬಲಕ್ಕೆ ಎಷ್ಟು 3 ಅದಾವ, ಆ 3ಕ್ಕಿಂತ ಮೊದಲು ಬೆಸ ಸಂಖ್ಯೆ ಬರಬೇಕಂತಂದು ಕೇಳೋಣ. ನೋಡ್ರಿ ಇಲ್ಲಿ 1 3 ಇದು 1ನೇದಾಗತ್ತಾ. ಇನ್ನು ಅದೇ ರೀತಿಯಾಗಿ 7 3 ಐತಿ, ಇದು 2ನೇ ಆಗುತ್ತಾ. ಅದೇ ರೀತಿಯಾಗಿ ನಾವಿಲ್ಲಿ ಮತ್ತೆ ನೋಡ್ತಾ ಹೋದಾಗ ನೋಡ್ರಿ 4 3 ಐತಿ, ಇದು ನಮ್ದಾಗಲ್ಲ. 5 3 ಇಲ್ಲಿ ಕರೆಕ್ಟ್ ಆಗುತ್ತೆ. 5 3 ಇಲ್ಲಿ ಕರೆಕ್ಟ್ ಆಗುತ್ತಾ. ನೋಡ್ರಿ ನಮ್ಗೆ ಎಷ್ಟು ಸಂಖ್ಯೆಗಳು ಅದಾವ, 3 ಅದಾವ. ನಮ್ದು ಇಲ್ಲಿ ಆಪ್ಷನನ್ನು ನೋಡ್ತಾ ಹೋದಾಗ ಆಪ್ಷನ್ 4 ಕರೆಕ್ಟ್ ಆಗುತ್ತಾ. 49ನೇದು. ಅದೇ ರೀತಿಯಾಗಿ 50ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ತಾವು ನೋಡಬೇಕು. 50ನೇ ಕ್ವಶನ್ ಬರ್ತ್ಡೇಯನ್ನು ಉಲ್ಟಾ ಮಾಡಿ ಕೊಟ್ಟಾನ. ಅದೇ ರೀತಿಯಾಗಿ ಲೊಕೇಶನನ್ನು ಯಾವ ರೀತಿಯಾಗಿ ಬರ್ದಾನ ನೋಡ್ಬೇಕು. ನಾವಿಲ್ಲಿ ಬರ್ತ್ಡೇಯನ್ನು ಯಾವ ರೀತಿಯಾಗಿ ಬರ್ದಾನ, BIRTHDAY ಬರ್ತ್ಡೇನ ಉಲ್ಟಾ ಮಾಡಿ ಬರ್ದಾನ. YADHTRIB ಅಂತಂದು ಬರ್ದಾನ. ನಮಗಿನ್ನ ಯಾವುದು ಕೇಳಿದಾನ, ಲೊಕೇಶನನ್ನು ಕೇಳಿದಾನ. ಲೊಕೇಶನನ್ನು LOCATION ಇದನ್ನು ನಾವು ಉಲ್ಟಾ ಮಾಡಿ ಬರೆದಾಗ ಯಾವ ರೀತಿ ಆಗುತ್ತಾ ನೋಡಬೇಕು. NOITACOA ನೋಡ್ರಿ ನಮ್ದು ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಾಗುತ್ತಾ ನೋಡ್ರಿ. ಆಪ್ಷನ್ NOI ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಯಾವುದು ಕರೆಕ್ಟ್ ಆಗುತ್ತಾ, ಎಲ್ಲ ಸೇಮ್ ಅನಿಸುತ್ತಾ. ಆದರೆ ನಮ್ದಿಲ್ಲಿ ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಟ್ಟದನ್ನು ನಾವು ಅಗದಿ ಕ್ಲಿಯರಾಗಿ ನೋಡಬೇಕಾಗತ್ತಾ. ನಮ್ದು ಇವಾಗ ಆಪ್ಷನ್ 2 ಕರೆಕ್ಟ್ ಆಗುತ್ತಾ ನೋಡ್ರಿ. ನಾವು ಇದು 30ನೇ ಮಾಡೆಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿವಿ. ಇನ್ನು ಅದೇ ರೀತಿಯಾಗಿ ಟೋಟಲ್ 46 ಮಾಡೆಲ್ ಕ್ವಶನ್ ಪೇಪರ್ದವ. ಇನ್ನು 16 ಮಾಡೆಲ್ ಕ್ವಶನ್ ಪೇಪರನ್ನು ಸಂಪೂರ್ಣವಾಗಿ ಬಿಡಿಸಿದ್ರೆ ನಮ್ದಿಲ್ಲಿ ಮುಕ್ತಾಯ ಆಗತ್ತಾ ನೋಡ್ರಿ. ನೀವು ಇದರಲ್ಲೇ ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಬೋದು ಯಾವ ರೀತಿಯಾಗಿ ಎಲ್ಲ ಮಾಡೆಲ್ ಕ್ವಶನ್ ಪೇಪರನ್ನು ಮ್ಯಾಥಮೆಟಿಕ್ಸನ್ನು ಸಾಲ್ವ್ ಮಾಡಿದ್ದೀನಿ ಅಂತ ಅನ್ನೋದು